ಏನು ನೋಡಿದ್ವಿ ಅಂದರೆ ಫ್ರ್ಯಾಕ್ಷನ್ಸ್ನ ನೋಡಿದ್ದೇವೆ. ಎಲ್ ಸಿ ಎಮ್ ನಾನು ನೆಕ್ಸ್ಟ್ ಟಾಪಿಕಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಎಲ್ ಸಿ ಎಮ್ ಬಗ್ಗೆ, ಎಲ್ ಸಿ ಎಮ್, ಎಚ್ ಸಿ ಎಫ್ ಅವು ನೆಕ್ಸ್ಟ್ ಬೇಸಿಕ್ಸ್ ಹೇಳ್ತೀನಿ. ಫಸ್ಟು ಡೆಸಿಮಲ್ ನಂಬರ್ಸ್ನ ನೋಡೋಣ. ಸೊ ಫ್ರ್ಯಾಕ್ಷನ್ ಆದಮೇಲೆ ನಾನು ಹೇಳಿದ್ದೆ ಏನು, ಡೆಸಿಮಲ್ ನಂಬರ್ಸ್ ಅಂತ ಹೇಳಿದ್ದೆ. ಡೆಸಿಮಲ್ ನಂಬರ್ಸ್ ನಮಗೆ ಯಾಕೆ ಬೇಕಂದರೆ ಫ್ರ್ಯಾಕ್ಷನ್ಸ್ನ ನಾವು ಕೆಲವೊಂದು ಫ್ರ್ಯಾಕ್ಷನ್ ನಮಗೆ ಕ್ಯಾಲ್ಕುಲೇಟ್ ಮಾಡುವಾಗ ಫ್ರ್ಯಾಕ್ಷನ್ಸ್ ಬಹಳಷ್ಟು ಕೊಟ್ಟಾಕ್ರೆ ನಮಗೆ ಕ್ಯಾಲ್ಕುಲೇಷನ್ ಮಾಡುವಾಗ ಡಿಫಿಕಲ್ಟ್ ಆಗ್ತದೆ, ಕಾಂಪ್ಲೆಕ್ಸ್ ಆಗ್ತದೆ. ಅದು ಕಾಂಪ್ಲೆಕ್ಸ್ ಆಗಬಾರ್ದಂತಾನೆ ಬಂದಿರೋ ಟಾಪಿಕ್ ಯಾವುದಂದ್ರೆ ಡೆಸಿಮಲ್ಸ್ ಬರೋಣ. ನಮಗೆ ಫ್ರ್ಯಾಕ್ಷನ್ಸ್ ಅಲ್ಲಿರೋದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಹೇಗೆ ಅಂದರೆ, ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. 1/2 ಇದು ಬೇಡ, ಇದೇ ತಗೊಳ್ಳಿ. 1/2 ಅಂದರೆ 1 2 ಡಿವೈಡ್ ಮಾಡಬೇಕು. ಇದನ್ನ ನಾವು ಇದು ಸುಮ್ಮನೆ ಕಾಂಪ್ಲೆಕ್ಸ್ ಆಗ್ತದೆ. ನಾವು ಪ್ರಾಬ್ಲಮ್ಸ್ ಅಲ್ಲಿ ಇದನ್ನ ತಗೊಂಡು ಸಾಲ್ವ್ ಮಾಡುವಾಗ ಕೆಲವೊಂದಿಷ್ಟು ಬಹಳಷ್ಟು ಈ ತರ ಅನ್ಕೊಳ್ಳಿ, ಈ ತರ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಬಂದಿರತ್ತೆ ಅಂತ ಅನ್ಕೊಳ್ಳಿ. ಅಲ್ಲಿ ಈ ತರ ಬಂದಿರೋದನ್ನ ನಮ್ಗೆ ಫ್ರ್ಯಾಕ್ಷನ್ಸ್ ಅಲ್ಲಿ ಸಾಲ್ವ್ ಮಾಡುವಾಗ ಪ್ರಾಬ್ಲಮ್ ಆಗ್ತದೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಬೇಕು. ಹೇಗೆ ಅಂದ್ರೆ, ಇದು ನಮ್ಗೆ ಡಿವಿಷನ್ ಮೆಥಡ್ ಬರ್ತದೆ, ನಾವು ಕಲ್ತೀವಿ, ಸಣ್ಣವರಿದಾಗ ಕಲ್ತೀವಿ. ಇದನ್ನು ಡಿವೈಡ್ ಮಾಡ್ಬೇಕು ಡಿವಿಷನ್ ಮೆಥಡ್ ಇಂದ, ಇದನ್ನು ಡಿವೈಡ್ ಮಾಡ್ಬೇಕು. ಅದು ಪಾಯಿಂಟ್ಸ್ ಗಳಲ್ಲಿ ವ್ಯಾಲ್ಯೂಸ್ ಬರ್ತದೆ. ಇದರದ್ದು 0.5 ಅಂತ ಬರ್ತದೆ, ಇದರದ್ದು ಎಷ್ಟು ವ್ಯಾಲ್ಯೂ ಬರ್ತದೆ. ಆ ವ್ಯಾಲ್ಯೂ ಏನಾಗ್ತದೆ ಅಂತ ಇಲ್ಲಿ ಬರ್ದು, ಇಲ್ಲಿ ಕೆಳಗಡೆ ನಂಬರ್ ಬರ್ದು, ಈಗ ಇದನ್ನ ನಾವು ಆಡ್ ಮಾಡಿ ಇದು ಮತ್ತೆ ಫರ್ದರ್ ಡಿವೈಡ್ ಮಾಡಿದ್ರೆ ನಮ್ಗೆ ಈಸಿ ಆಗ್ತದೆ. ಸೊ ಈ ತರ ಈಸಿ ಕ್ಯಾಲ್ಕುಲೇಷನ್ ಆಗ್ಲಿ ಅಂತ ಕಾಂಪ್ಲೆಕ್ಸ್ ಇದು ಈ ತರ ಇರೋದನ್ನ ನಿಮ್ಗೆ ಟಫ್ ಆಗ್ತದೆ ಮಾಡೋದಿಕ್ಕೆ, ಸಾಲ್ವ್ ಮಾಡೋದಿಕ್ಕೆ ಟಫ್ ಆಗ್ತದೆ. ಸೊ ಅದಕ್ಕೆ ನಿಮ್ಗೆ ಡೆಸಿಮಲ್ ಬಂದಿದೆ ಕಾನ್ಸೆಪ್ಟ್. ಡೆಸಿಮಲ್ ಏನ್ ಮಾಡ್ತದೆ ಅಂದ್ರೆ, ಇಲ್ಲಿ ಡೆಸಿಮಲ್ ನಿಮ್ಗೆ ಫ್ರ್ಯಾಕ್ಷನ್ಸ್ ನ ಕಾಂಪ್ಲೆಕ್ಸ್ ಇರೋದನ್ನ ಈಸಿ ಫಾರ್ಮ್ ಅಲ್ಲಿ ಮಾಡ್ತದೆ. ಇದು ಏನು, ಈಸಿ ಫಾರ್ಮ್ ಅಲ್ಲಿ ತರುತ್ತದೆ ಇದು. ಹಾಗಾದ್ರೆ ಡೆಸಿಮಲ್ಸ್ ನೋಡೋಣ. ಡೆಸಿಮಲ್ಸ್ ಅಂದ್ರೆ ಇದು ಫ್ರ್ಯಾಕ್ಷನ್ಸ್ ಹೌದು, ಫ್ರ್ಯಾಕ್ಷನ್ಸ್ ಇದನ್ನು ಫ್ರ್ಯಾಕ್ಷನ್ಸ್ನೇ, ಬಟ್ ಈಸಿ ಫಾರ್ಮ್, ಫ್ರ್ಯಾಕ್ಷನ್ಸ್ ನ ಈಸಿ ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ಈಸಿ ಫಾರ್ಮ್ ಆಫ್ ಫ್ರ್ಯಾಕ್ಷನ್ಸ್ ನಾವು ಈಸಿ ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ತಗೋತೀವಿ. ಸೊ ಡೆಸಿಮಲ್ಸ್ ನಾವು ಹೇಗೆ ಬರಿತೀವಿ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಸಿ ಫಾರ್ಮ್ಗೆ ನಮ್ಗೆ ಏನ್ ಬೇಕು, ಡೆಸಿಮಲ್ಸ್ ಬೇಕು. ಫ್ರ್ಯಾಕ್ಷನ್ ಅನ್ನ ಈಸಿ ಫಾರ್ಮ್ ಅಲ್ಲಿ ಬರೋದಕ್ಕೆ ಡೆಸಿಮಲ್ ಬೇಕು. ಒಂದು ಎಕ್ಸಾಂಪಲ್ ತಗೊಳ್ಳಿ. ಡೆಸಿಮಲ್ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಾನು ಹೇಳಿದ್ದೆ ಇಲ್ಲಿ ಕೆಳಗಡೆ ಪಾಯಿಂಟ್ ಕೊಟ್ರೆ ಡೆಸಿಮಲ್ ಪಾಯಿಂಟ್ ಆಗ್ತದೆ ಅಂತ ಹೇಳಿದ್ದೆ. ಈ ತರ ಒಂದು ನಂಬರ್ ತಗೊಳ್ಳಿ. ಈ ನಂಬರ್ ಇಲ್ಲಿ ಕೊಟ್ಟಿರೋದು ನೀವು ಹೋಲ್ ನಂಬರ್ ಆಗ್ತದೆ. ಇದು ಏನು, ಹೋಲ್ ನಂಬರ್ ಆಗ್ತದೆ ಅಂದ್ರೆ ಫುಲ್ ನಂಬರ್. ಡೆಸಿಮಲ್ ಪಾಯಿಂಟ್ಸ್ ಆಗ್ತವೆ. ಇದು ಹೋಲ್ ಆದ್ರೆ ಇದು ಡೆಸಿಮಲ್, ಡಿವೈಡ್ ಅಲ್ಲ, ಡೆಸಿಮಲ್ ನಂಬರ್ ಆಗ್ತದೆ. ಹಾಗಾದ್ರೆ ಈ ತರ ಪಾಯಿಂಟ್ ಕೊಟ್ಟು ಇಲ್ಲಿ ಪಾಯಿಂಟ್ ಬಂದ್ರೆ ಈ ಪಾಯಿಂಟ್ಗೆ ಅಂತಾರೆ ಡೆಸಿಮಲ್ ಪಾಯಿಂಟ್. ಏನು, ಈ ತರ ಒಂದು ಎಕ್ಸಾಂಪಲ್ ತಗೊಂಡಿನಿ. ಏನು, ಇದು 0.3 ಅಂತ ರೀಡ್ ಮಾಡ್ತಾರೆ. ಹೇಗೆ, 0.3 ಮುಂದೆ ಕೊಟ್ಟಿರೋ ನಂಬರ್ಸ್
ಅನ್ಕೊಳ್ಳಿ. ಇಲ್ಲಿ 2 ಬಂದ್ರೆ ಇದನ್ನ ಹೇಗೆ ರೀಡ್ ಮಾಡ್ಬೇಕಂದ್ರೆ 0.32 ಅಂತ ರೀಡ್ ಮಾಡ್ಬೇಕು, 32 ಅಂತ ರೀಡ್ ಮಾಡೋ ಹಾಗೆ ಇಲ್ಲ. ಸೊ ಇದರಲ್ಲಿ ಇದು ಕೊಟ್ಟಿರೋದು ಹೋಲ್ ಪಾರ್ಟ್ ಆಯ್ತು, ಅಂದ್ರೆ ಹೋಲ್ ನಂಬರ್ ಆಯ್ತು. ಈ ಕಡೆ ಸೈಡ್ ಇರೋದು ಹೋಲ್ ಆಗ್ತದೆ. ಇಲ್ಲಿ ಕೊಟ್ಟಿರೋದು ಡೆಸಿಮಲ್ ನಂಬರ್ಸ್. ಇವೇನು ಡೆಸಿಮಲ್ ನಂಬರ್ಸ್, ಇದು ಡೆಸಿಮಲ್ ಪಾಯಿಂಟ್. ಹಾಗಾದ್ರೆ ನಾವು ಇದನ್ನ ಫ್ರಾಕ್ಷನ್ ಅಲ್ಲಿ ಬರೆಯೋದು ಹೇಗೆ ನೋಡೋಣ. ಅರ್ಥ ಆಯ್ತಾ ನಿಮ್ಗೆ? ಡೆಸಿಮಲ್ ನಂಬರ್ಸ್ ಯಾವುವು, ಡೆಸಿಮಲ್ ಪಾಯಿಂಟ್ ಅಂದ್ರೆ ಏನು, ಎರಡು ಹೋಲ್ ಮತ್ತೆ ಡೆಸಿಮಲ್ ನಂಬರ್ ಅನ್ನ ಕಂಬೈನ್ ಮಾಡೋದಿಕ್ಕೆ ಒಂದು ಪಾಯಿಂಟ್, ಹೋಲ್ ಮತ್ತೆ ಡೆಸಿಮಲ್ ನಂಬರ್ ಕಂಬೈನ್ ಮಾಡಿ ಬರೆಯೋದಕ್ಕೆ ಒಂದು ಪಾಯಿಂಟ್ ನ ತಗೋತೀವಿ. ಆ ಪಾಯಿಂಟ್ಗೆ ಏನಂದಿದ್ದಾರೆ, ಡೆಸಿಮಲ್ ಪಾಯಿಂಟ್. ಇಲ್ಲಿ ಹೋಲ್ ನಂಬರ್ ಮತ್ತೆ ಡೆಸಿಮಲ್ ನಂಬರ್ ಎರಡು ನಂಬರ್ಸ್ ನಾವು ಕಂಬೈನ್ ಆಗಿ ಬರೆಯುವಾಗ ಇಲ್ಲೊಂದು ಪಾಯಿಂಟ್ ನ ತಗೋತೀವಿ. ಆ ಪಾಯಿಂಟ್ ಏನು, ಡೆಸಿಮಲ್ ಪಾಯಿಂಟ್. ಇದು ಡೆಸಿಮಲ್. ಈ ಪಾಯಿಂಟ್ ರೈಟ್ ಸೈಡ್ ಇರೋದು ಡೆಸಿಮಲ್ ನಂಬರ್ಸ್, ಅದು ಪಾಯಿಂಟ್ ಲೆಫ್ಟ್ ಸೈಡ್ ಲೆಫ್ಟ್ ಅಲ್ಲಿ ಇರೋದು ಹೋಲ್ ನಂಬರ್ಸ್ ಅಂದ್ರೆ ಫುಲ್ ನಂಬರ್ಸ್, ಅದು ಹೋಲ್ ನಂಬರ್ಸ್ ಆಗ್ತದೆ. ನೋಟ್ ಮಾಡ್ಕೊಳ್ಳಿ ಇದು. ಅರ್ಥ ಆಯ್ತಾ? ಡೆಸಿಮಲ್ ಅಂದ್ರೆ ಏನು, ಡೆಸಿಮಲ್ ಪಾಯಿಂಟ್ ಅಂದ್ರೆ ಏನು, ಡೆಸಿಮಲ್ ನಂಬರ್ ಅಂದ್ರೆ ಏನು, ಯಾವ ಸೈಡ್ ಹೋಲ್ ಇರ್ತದೆ, ಹೋಲ್ ನಂಬರ್ ಇರ್ತದೆ, ಯಾವ ಸೈಡ್ ಡೆಸಿಮಲ್ ನಂಬರ್ಸ್ ಇರ್ತವೆ, ಎಲ್ಲ ಗೊತ್ತಾಯ್ತಾ? ಓಕೆ, ಈಗ ಏನ್ ಮಾಡು, ಕನ್ವರ್ಟ್ ಫ್ರಾಕ್ಷನ್ ಇಂಟು ಡೆಸಿಮಲ್. ಡೆಸಿಮಲ್ಗೆ ಕನ್ವರ್ಟ್ ಮಾಡೋದನ್ನ ನೋಡೋಣ. ಏನು, ಫ್ರಾಕ್ಷನ್ ಇದ್ದಿದ್ದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂದ್ರೆ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ. ಫ್ರಾಕ್ಷನ್ ಅಲ್ಲಿ ಯಾವ್ದಾದ್ರು ತಗೋ, 3/4 ಅಂತ ತಗೊಂಡೆ, ಇದೊಂದು ಎಕ್ಸಾಂಪಲ್. ನಾವು ಡೆಸಿಮಲ್ಗೆ ನಾವು ಕನ್ವರ್ಟ್ ಮಾಡಬೇಕು. ಹೇಗೆ ಅಂದ್ರೆ ಇದನ್ನು ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋದು ಹೇಗೆ ಅಂತ 5th ಕ್ಲಾಸಲ್ಲಿ ಕಲ್ತೀವಿ. 5th, 4th, 3rd ಕ್ಲಾಸಲ್ಲಿ, ಇವೆಲ್ಲ ಕ್ಲಾಸಲ್ಲಿ ಕಲ್ತೀವಿ ನಾವು. ಹೇಗೆ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರೋದನ್ನ ಇಲ್ಲಿ ಡಿವೈಸರ್ ಪ್ಲೇಸ್ ಅಲ್ಲಿ ಬರೀತಾರೆ, ನ್ಯೂಮರೇಟರ್ ಇರೋದನ್ನ ಡಿವಿಡೆಂಡ್. ಇದು ಡಿವೈಸರ್, ಏನು ಡಿವೈಸರ್, ಇದು ಡಿವಿಡೆಂಡ್. ಈ ತರ ನಾವು ಸಿಂಬಲ್ ಹಾಕ್ತೀವಿ. ಈ ತರ ಸಿಂಬಲ್ ಹಾಕಿ ಇಲ್ಲಿ ಬರೆಯೋದು ಡಿವೈಸರ್, ಇಲ್ಲಿ ಬರೆಯೋದು ಡಿವಿಡೆಂಡ್. ಏನು, ಡಿವಿಡೆಂಡ್. ಇಲ್ಲಿ ಮೇಲೆ ಬರೀತೀವಲ್ಲ, ಇದು ಏನು, ಕ್ವಶಂಟ್. QUOIENT, ಕ್ವಶಂಟ್. ಇಲ್ಲಿ ಕೆಳಗಡೆ ಸಾಲ್ವ್ ಮಾಡಿದಾದ್ಮೇಲೆ ಇಲ್ಲೊಂದು ನಂಬರ್ ಬರ್ತದೆ. ಆ ನಂಬರ್ಗೆ ಏನಂದಿದ್ದಾರೆ, ರಿಮೈಂಡರ್. ಏನು, ರಿಮೈಂಡರ್. ಓಕೆ, ಇಲ್ಲಿ ಡಿವೈಸರ್, ಡಿವಿಡೆಂಡ್, ಕ್ವಶಂಟ್, ರಿಮೈಂಡರ್. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಕೊಟ್ಟಿರೋದನ್ನ ಡಿವೈಸರ್ ಪ್ಲೇಸ್ ಅಲ್ಲಿ ಬರಿಬೇಕು, ನ್ಯೂಮರೇಟರ್ ಅಲ್ಲಿ ಕೊಟ್ಟಿರೋದನ್ನ ಇಲ್ಲಿ ಬರಿಬೇಕು ಡಿವಿಡೆಂಡ್ ಪ್ಲೇಸ್ ಅಲ್ಲಿ. ಸೊ 4 ಇಂದ ಇದನ್ನ ನಾವು ಡಿವೈಡ್ ಮಾಡಬೇಕು. ಇಲ್ಲಿ ಸ್ಮಾಲ್ ಆಗ್ತದೆ, ಇಲ್ಲಿ ಸ್ಮಾಲ್ ಆಗೋಣ ನಾವು ಸಾಲ್ವ್ ಮಾಡ್ತಿದ್ವಿ. ಹೇಗೆ ಅಂದ್ರೆ, ಇದು ಸ್ಮಾಲ್ ನಂಬರ್ ಆಗೋಣ ಇಲ್ಲಿ ಒಂದು ಪಾಯಿಂಟ್ ಕೊಡ್ತಿದ್ವಿ. ಪಾಯಿಂಟ್ ಕೊಡೋಣ ಇಲ್ಲಿ 0 ಅಂತ ತಗೋತಿದ್ವಿ. ಏನು, ಪಾಯಿಂಟ್ ಕೊಡೋಣ 0 ಅಂತ ತಗೋತಿದ್ವಿ.
0 ಇಲ್ಲಿ ಪಾಯಿಂಟ್ ಕೊಡೋಣ, ಹಿಂದ್ಗಡೆ ಏನು ಇಲ್ಲ ಅಂದ್ರೆ ಇಲ್ಲಿ 0 ಅಂತ ತಗೋತೀವಿ. ಇಲ್ಲಿ ಪಾಯಿಂಟ್ ಕೊಟ್ಟಾದ್ಮೇಲೆ ಇಲ್ಲಿ 0 ತಗೊಂಡೆ. ಸೊ ಈಗ ಇದು 4 ಟೇಬಲ್ 4ಗಿಂತ ಸ್ವಲ್ಪ ಲಾರ್ಜ್ ಆಯ್ತು. ಹಾಗಾದ್ರೆ ಇದರಲ್ಲಿ 30 ಬರ್ತದೆ ಅಂತ ನೋಡೋಣ. 4 ಅಲ್ಲಿ 30 ಅನ್ನು ಈ ಟೇಬಲ್ ಇದೆ ಏನಂತ ಚೆಕ್ ಮಾಡೋಣ. 4 ಅಲ್ಲಿ 30 ಬರ್ತದೆ ಅಂತ ನೋಡಿ. 4 5 20, 4 6 24, 4 7 28, 4 8 32. 32 ಅಂದ್ರೆ ಹೆಚ್ಚಾಯ್ತು. 4 7 28. ಓಕೆ, ಅಂದ್ರೆ ಇಲ್ಲಿ 7 ಬಂತು, ಇಲ್ಲಿ 28. 4 7 28. ಇದನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಇಲ್ಲಿ 0 ಇದೆ ಅಂದ್ರೆ ಇದನ್ನ 10 ಅಂತ ತಗೋಬೇಕು. ಇಲ್ಲಿ ಕ್ಯಾರಿ, ಇಲ್ಲಿ ಒಂದ್ ಕ್ಯಾರಿ ಇಲ್ಲಿ ತಗೊಂಡಿರ್ತೀವಿ. ಸೊ ಅದು ಮತ್ತೆ ನಾವು ಇದಕ್ಕೆ ಹೊಳ್ಳೆ ಕೊಡ್ಬೇಕು. ಇದು ತಗೊಳ್ಳೋಣ, ಇಲ್ಲಿ ಕ್ಯಾರಿ, ಇಲ್ಲಿ ಇದು ಒಂದ್ ಕ್ಯಾರಿ ಇಲ್ಲಿ ತಗೊಳ್ಳೋಣ, 10 ಆಗ್ತದೆ. 10 ಅಲ್ಲಿ 8 ತೆಗೆದ್ರೆ ಏನು 2. ಸೊ ಇದು ಕ್ಯಾರಿ ತಗೊಂಡಿರ್ತೀವಿ, ಅದು ಹೊಳ್ಳೆ ಕೊಡ್ಬೇಕು. ಅದಕ್ಕೆ ಕೊಟ್ಟಾದ್ಮೇಲೆ 3 ಅಲ್ಲಿ 3 ತೆಗೆದ್ರೆ 0. ಇಲ್ಲೇನು ಉಳಿತು 2. ಈ 2 ಏನಾಗ್ತದೆ ಇಲ್ಲಿ ರಿಮೈಂಡರ್ ಅಂದ್ರೆ ಇಲ್ಲಿ. ಹಾಗಾದ್ರೆ ಇಲ್ಲಿ ಕ್ವಶನ್ ಅಲ್ಲಿ ನಮ್ಗೆ ಹೇಗೆ ಬಂತು ಆನ್ಸರ್? ಡೆಸಿಮಲ್ ಪಾಯಿಂಟ್ ಅಲ್ಲಿ ಬಂತು. ಹಾಗಾದ್ರೆ 3/4 ಈಕ್ವಲ್ಸ್ ಟು 0.7. ಅದರದ್ದು ಡೆಸಿಮಲ್ ಫಾರ್ಮ್ ಅಲ್ಲಿ ಈ ತರ ಕನ್ವರ್ಟ್ ಮಾಡ್ತೀವಿ. ಫಸ್ಟ್ ಏನ್ ಮಾಡ್ಬೇಕು, 3/4 ಅಂತ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ನಾವು ಈ ತರ ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಇದನ್ನ ಡಿವೈಸರ್, ಇದು ಡಿವಿಡೆಂಡ್, ಇಲ್ಲಿ ಕ್ವಶಂಟ್, ಇದು ರಿಮೈಂಡರ್. ಇಲ್ಲಿ ಕೆಳಗಡೆ ಉಳಿದಿದ್ದು ರಿಮೈಂಡರ್ ಆಗ್ತದೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಡಿನಾಮಿನೇಟರ್ ಅಲ್ಲಿರೋದು ಡಿವೈಸರ್ ಪ್ಲೇಸ್ ಅಲ್ಲಿ ಬರಿಬೇಕು. ನ್ಯೂಮರೇಟರ್ ಅಲ್ಲಿರೋದು ಡಿವಿಡೆಂಡ್ ಪ್ಲೇಸ್ ಅಲ್ಲಿ ಬರಿಬೇಕು. ಬರ್ದು ಇದು ಡಿವೈಡ್ ಹೇಗೆ ಮಾಡ್ತೀವಿ ಸಾಲ್ವ್ ಮಾಡಿ ಆನ್ಸರ್, ಇಲ್ಲಿ ಬಂದಿರೋ ಆನ್ಸರ್ ನಮ್ಗೆ ಡೆಸಿಮಲ್ ಅಲ್ಲಿ ಸಿಕ್ಕಿದೆ. ಇದನ್ನ ನಾವು ಇದು ಅಂದ್ರೆ ಇಷ್ಟು ಅಂತ ಬರ್ದು ಸಾಲ್ವ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ ಓಕೆ. ಗೊತ್ತಾಯ್ತಾ ನಿಮ್ಗೆ? ಹಾಗಾದ್ರೆ ಕ್ವಶನ್ಸ್ ಕೊಡ್ತೀನಿ, ನೀವು ಮಾಡ್ತೀರಾ ಈ ತರ ಡಿವೈಡ್ ಮಾಡಿ ಡೆಸಿಮಲ್ ಫಾರ್ಮ್ ಅಲ್ಲಿ ಇಡ್ತೀರಾ ಆನ್ಸರ್. ಇದು ಫರ್ದರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿದಾದ್ಮೇಲೆ ಆನ್ಸರ್ ಇಡ್ಬೇಕು. ನೀವು ಎಲ್ಲಿ ತನ ಇಡ್ಬೇಕಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 3 ನಂಬರ್ ತನ ಆದ್ರೂ ನೀವು ಆನ್ಸರ್ನ ಇಡ್ಬೇಕು. 3/4 ಇದನ್ನ ಇನ್ನ ಫರ್ದರ್ ಸಾಲ್ವ್ ಮಾಡಿದ್ರೆ 4 ಇಲ್ಲಿ 3 ಇಲ್ಲಿ 0.7 ಅಂತ ಬಂದಿತ್ತು. ಇಲ್ಲಿ 28 ರಿಮೈಂಡರ್ 2 ಅಂತ ಉಳಿದಿತ್ತು. ರಿಮೈಂಡರ್ 2 ಉಳಿತು. ಸೊ ಹಾಗಾದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆಲ್ರೆಡಿ ಕೊಟ್ಟಿವಿ ನಾವು. ಇಲ್ಲಿ ಮತ್ತೆ ನಾವು 0ನ ತಗೋಬಹುದು. 0 ತಗೊಳ್ಳೋಣ, 20 ಆಯ್ತು. ಅಂದ್ರೆ 4 5 20. ಹಾಗಾದ್ರೆ ಇಲ್ಲಿ ರಿಮೈಂಡರ್ ಏನಾಯ್ತು 0. ಇದೇನಾಯ್ತು ರಿಮೈಂಡರ್. ಇದೇನು ಡಿವೈಸರ್, ಇದೇನು ಡಿವಿಡೆಂಡ್, ಇದೇನು ಕ್ವಶನ್. ಓಕೆ, ಹಾಗಾದ್ರೆ ಇದ್ರ ಆನ್ಸರ್ ಏನು, ಇದು ಇದೇನಾಯ್ತು ಆನ್ಸರ್ ಆಯ್ತು. ನೀವು ಇಲ್ಲಿ ಕೆಳಗಡೆ 3/4 ಅಂತ ಬರೆದು 0.75 ರಿಮೈಂಡರ್ 0 ಬರೋ ತನ ಸಾಲ್ವ್ ಮಾಡಬೇಕು. 0 ಬರೋದನ್ನ 0 ಇಡಬೇಕು. ನೀವು ಒಂದ್ ವೇಳೆ ನಿಮ್ಗೆ ರಿಮೈಂಡರ್ ರಿಪೀಟ್ ಆಗ್ತಿದ್ರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅದು ಓಕೆ, ಸಾಲ್ವ್ ಮಾಡ್ತೀರಾ? ಕ್ವಶನ್ಸ್ ಕೊಡ್ಲಿ. ರಿಮೈಂಡರ್ 0 ಬಂದ್ರೆ 0 ಬರೋ ತನ ಸಾಲ್ವ್ ಮಾಡಬೇಕು. ಇಲ್ಲಾದ್ರೆ ರಿಮೈಂಡರ್ ರಿಪೀಟ್ ಆಗ್ತಿದ್ರೆ ನೀವು
ಅದು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಯಾವ ನಂಬರಿಗೆ ರಿಪೀಟ್ ಆಗಿದೆ ಆ ನಂಬರಿಗೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು. 3 ಡಿಜಿಟ್ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ನಂಬರ್ ಅಷ್ಟು ನೀವು ಆನ್ಸರಲ್ಲಿ ಇಡಬೇಕು. ಇಡ್ತೀರಾ? ಓಕೆ, ಕ್ವಶನ್ ತಗೊಳ್ಳಿ. ಇದು ನೀವು ಸಾಲ್ವ್ ಮಾಡ್ಬೇಕು. ನಾನು ಹೋಮ್ವರ್ಕ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಬೇಕು. 3/5, 7/5, 8/3. ಕ್ವಶನ್ ಅಂದರೆ 1/2, 1/3, 1/4, 1/5, 1/9. ಅದಾದ್ಮೇಲೆ ಕ್ವಶನ್ 10 ಏನಂದ್ರೆ 1/10. ಇದು ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಮಾಡ್ಕೊಂಡ್ರ? ಓಕೆ. ಡೆಸಿಮಲ್ ಇಂದ ಫ್ರಾಕ್ಷನ್ಗೆ ಹೇಗೆ ಕನ್ವರ್ಟ್ ಮಾಡೋದಂದ್ರೆ, ನೆಕ್ಸ್ಟ್ ನೋಡೋಣ. ಈಗ ಡೆಸಿಮಲ್ ಇಂದ ಫ್ರಾಕ್ಷನ್ಗೆ ಕನ್ವರ್ಟ್ ಇಂಟು ಡೆಸಿಮಲ್ ಟು ಫ್ರಾಕ್ಷನ್. ಡೆಸಿಮಲ್ ಇಂದ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡೋಣ. ಫ್ರಾಕ್ಷನ್ಸ್ ಅಲ್ಲಿ ಡೆಸಿಮಲ್ ಇಂದ ಫ್ರಾಕ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡೋಣ. ಹೇಗೆ? ಇಲ್ಲೇನ್ ಮಾಡ್ಬೇಕಂದ್ರೆ, ನೀವು ಡೆಸಿಮಲ್ ಇಂದ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡುವಾಗ ನಿಮಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗೆ ಗೊತ್ತಾಗಬೇಕು. ಫಸ್ಟ್ ಪಾಯಿಂಟ್ ಏನಂದ್ರೆ, ಇಲ್ಲಿ 1/10 ಅನ್ನ ನಾವು 0.1 ಅಂತ ಬರೀತೀವಿ. ಇದು ಡಿವೈಡ್ ಮಾಡೋಣ, 0.1 ಅಂತ ಬರ್ತದೆ. 1/10. ಸೆಕೆಂಡ್ ಏನು, 1/100. ಈ ತರ ಇದ್ರೆ ನಾವು ಏನ್ ಮಾಡ್ತೀವಿ, ಇದನ್ನ 0.01 ಅಂತ ಬರೀತೀವಿ. ಇಲ್ಲಿ 2 0 ಇದ್ರೆ ಇಲ್ಲಿ 1 0 ಕೊಟ್ಟು ನೆಕ್ಸ್ಟ್ ಪ್ಲೇಸ್ ಅಲ್ಲಿ 1 ಅಂತ ಬರೀಬೇಕು. ಥರ್ಡ್ 1/, ಇದ್ರೆ ಇಲ್ಲಿ 0.20 ಹಾಕ್ಬೇಕು. ಥರ್ಡ್ 3 0 ಅದಾವೆ, ಇಲ್ಲಿ 2 0 ಹಾಕ್ಬೇಕು. ಹಾಕಿ ಇಲ್ಲಿ 1 ಅಂತ ಬರದೆ. ಇಲ್ಲಿ 3 0 ಬಂದು ಇಲ್ಲಿ 2 0, ಇಲ್ಲಿ 1 0. ಈ ತರ ಡೆಸಿಮಲ್ ಅಲ್ಲಿ ಬರೀತಾ. ಇಲ್ಲಿ ಮುಂದೆ ಹಾಗೆ ಕಂಟಿನ್ಯೂ ನಂಬರ್ಸ್ ಬರ್ತದೆ. ಇದೇ ತರ ಡೆಸಿಮಲ್ ಅಲ್ಲಿ ಬರ್ತದೆ. ಇವಕ್ಕ ಡೆಸಿಮಲ್ ನಂಬರ್ಸ್ ಅಂತಾರೆ. ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ? ಈ ತರ ಕೊಟ್ರೆ ಹೀಗೆ ಬರಿಬೇಕು. ಇವು ಡಿವೈಡ್ ಮಾಡೋಣ. ನಿಮ್ಗೆ 10 ಇಂದ 1ಗೆ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ? ಆಗಲೇ ಹೇಗೆ ಡಿವಿಷನ್ ಮಾಡಿದ್ರಲ್ಲ, ಅದೇ ತರ ನೀವು ಡಿವೈಡ್ ಮಾಡಬೇಕು. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇದು ನೋಡಿ, 100 ಇಂದ 1ಗೆ ಡಿವೈಡ್ ಮಾಡಬೇಕು. ಅಂದ್ರೆ ಇಲ್ಲಿ 1 ಪಾಯಿಂಟ್ ಕೊಡ್ತೀರಿ, 10 ಆಗ್ತದೆ. ಸೊ ಇದು ಇನ್ನ ಚಿಕ್ಕದಾಯ್ತು. 10 ಅಂದ್ರೆ ಚಿಕ್ಕದಾಯ್ತು 100ಕ್ಕಿಂತ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಮತ್ತೆ 0 ತಗೊಳ್ಳುವಾಗ ನೀವೇನ್ ಮಾಡ್ಬೇಕಂದ್ರೆ, ಇಲ್ಲಿ ಫಸ್ಟ್ 0ನ ಕೊಟ್ಟು ಆಮೇಲೆ ನೆಕ್ಸ್ಟ್ 0ನ ತಗೋಬೇಕು. ಅವಾಗ ಇದು ಹೀಗೆ ಸಾಲ್ವ್ ಆಗ್ತದೆ. ಸೊ ಇದನ್ನು ಸೇಮ್ ಇಲ್ಲಿ ಏನ್ ಮಾಡ್ಬೇಕು, 1000 ಇಂದ ಡಿವೈಡ್ ಮಾಡ್ತಿದ್ದೀರಾ 1ಗೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ 1 ಪಾಯಿಂಟ್ ಕೊಟ್ರಿ, ಇಲ್ಲಿ 1 0 ತಗೊಂಡ್ರಿ. ಇನ್ನೊಂದು 0 ಬೇಕು ನಮ್ಗೆ. ಇಲ್ಲಿ ಇನ್ನೊಂದು 0 ಕೊಟ್ಟು ಇಲ್ಲಿ ಇನ್ನೊಂದು 0 ತಗೊಂಡ್ರಿ. ಇದನ್ನು ಚಿಕ್ಕದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲೊಂದು 0 ಕೊಟ್ಟು ಇಲ್ಲಿ 0 ತಗೋಬೇಕು. ಸೊ ಆಗ 1000 ಆಯ್ತು. 1000 ಅಂತ ಹಾಕಿ ರಿಮೈಂಡರ್ 0 ಬಂತು. ಈ ತರ ಆಗ್ತದೆ ಅದು. ಇದು ಸೇಮ್. ಗೊತ್ತಾಯ್ತಾ? ಇಲ್ಲಿ 0 ತಗೊಳ್ಳೋಣ. ಮತ್ತೆ ಸ್ಮಾಲ್ ನಂಬರ್ ಆಗ್ತಿದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಕ್ವಶನ್ ಪ್ಲೇಸ್ ಅಲ್ಲಿ 0 ಕೊಡ್ಬೇಕು. ಪಾಯಿಂಟ್ ಕೊಡೋ ಹಾಗಿಲ್ಲ. 1 ಪಾಯಿಂಟ್ ಕೊಟ್ಟಿರ್ತೀರಾ, ಇನ್ನೊಂದು ಪಾಯಿಂಟ್ ಕೊಡೋ ಹಾಗಿಲ್ಲ. 0 ಬೇಕಂದ್ರೆ ಇನ್ನೊಂದು ಪಾಯಿಂಟ್ ಕೊಡೋದು
ರಾಂಗ್. ಹಾಗೆ ಮಾಡಿದ್ರೆ ರಾಂಗ್ ಆಗ್ತದೆ. ಅಲ್ಲಿ ಏನ್ ಮಾಡ್ಬೇಕು, 0 ಕೊಟ್ಟು 0ನ ತಗೋಬೇಕು. 1 ಕೊಟ್ಟು 1 ತಗೋಬೇಕು. ಮ್ಯಾಥಮೆಟಿಕ್ಸ್ ಹೀಗೆ. ನೀವು 1 ತಗೊಂಡಿರ್ತೀರಿ ಅಂದ್ರೆ ಅದನ್ನ 1 ಕೊಡ್ಬೇಕು. ಏನ್ ತಗೊಂಡಿರ್ತೀರಿ ಅಷ್ಟು ಕೊಡ್ಬೇಕು. ಎಷ್ಟು ತಗೊಂಡಿರ್ತೀರಿ ಅಷ್ಟು ನೀವು ಕೊಡ್ಬೇಕು. ಇದು ಮ್ಯಾಥಮೆಟಿಕ್ಸ್ ಹೀಗೆ. ನೆಕ್ಸ್ಟ್ ನೋಡೋಣ. ಎಲ್ಲಾನು ಒಟ್ಟು ಪರ್ಫೆಕ್ಟ್ ಅಂತದೆ ಇದು ಮ್ಯಾಥಮೆಟಿಕ್ಸ್. ಎಷ್ಟು ತಗೊಂಡಿ ಅಷ್ಟು ನಂಗೆ ಒಳ್ಳೆ ಕೊಡ್ಲೇಬೇಕು ಅಂತ ಜಗಳ ಮಾಡ್ತದೆ ಇದು ಮ್ಯಾಥಮೆಟಿಕ್ಸ್ ಎಲ್ಲ ಜೋಡಿ. ನೀ ಇಷ್ಟು ತಗೊಂಡಿ ಅಂದ್ರೆ ಇಷ್ಟು ಕೊಡು, ನನಗೆ ಕೊಡುತ್ತಾನ, ನೀನು ಕರೆಕ್ಟ್ ಮುಂದೆ ಹೋಗೋದಿಕ್ಕೆ ಬಿಡೋದಿಲ್ಲ ಅಂತದೆ. ನೆಕ್ಸ್ಟ್ ಏನು, ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. 3/2, ಸಾರಿ ಫ್ರಾಕ್ಷನ್ ಬೇಡ, ಡೆಸಿಮಲ್ ಇಂದ ಫ್ರಾಕ್ಷನ್ನಿಗೆ ನೋಡತ್ತೀವಿ ಅಲ್ಲ. ಇಲ್ಲಿ ಏನ್ ಮಾಡ್ತಿದ್ವಿ ನಾವು, ಡೆಸಿಮಲ್ ಇಂದ ಫ್ರಾಕ್ಷನ್ಗೆ. ಸೊ ಈ ತರ ತಗೊಳ್ಳಿ. 2.3 ಅಂತ ತಗೊಳ್ಳಿ. ಇದನ್ನ ನೀವು ಹೇಗೆ ಸಾಲ್ವ್ ಮಾಡ್ತೀರಾ, ಹೇಗೆ ಕನ್ವರ್ಟ್ ಮಾಡ್ತೀರಾ, ಹೇಗೆ ನೀವು ಹೇಳಿ ನೋಡೋಣ. ಟ್ರೈ ಮಾಡಿ. ಸಾಲ್ವ್ ಮಾಡಿದ್ರೆ ಚಿಲ್ಡ್ರನ್ಸ್? ಓಕೆ, ಬನ್ನಿ. ಹೇಗೆ ಮಾಡ್ತಾರಂದ್ರೆ, ಫಸ್ಟ್ ಇದು ನಾವು ಮಾಡ್ಬೇಕಂದ್ರೆ ನಮ್ಗೆ ಒಂದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ನ ಬೇಕು. ಯಾವ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಂದ್ರೆ ಡೆಸಿಮಲ್ ಪಾಯಿಂಟ್ಸ್ ಇರೋದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬೇಕು ನಮ್ಗೆ. ಏನು, ಡೆಸಿಮಲ್ ಪಾಯಿಂಟ್ ಇರೋದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಬೇಕು ನಮ್ಗೆ. ಹೋಲ್ ನಂಬರ್ಸ್ಗೆ ಅಂತೂ ನಮ್ಗೆ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಗೊತ್ತಿದೆ. ಒನ್ಸ್, ಟೆನ್ಸ್, 100, 1000, 10,000 ಅಂದ್ರೆ 10,000, ಲ್ಯಾಕ್, 10 ಲ್ಯಾಕ್ ಅಂತ ಹಿಂದ್ಗಡೆ ನಂಬರ್ಸ್ ಬರ್ತದೆ. ಕ್ರೋರ್, 10 ಕ್ರೋರ್, ಕ್ರೋರ್ನ CR ಅಂತ ತಗೋತಾರೆ, ಕ್ರೋರ್ನ CR ಅಂತ ತಗೋತಾರೆ. ಈ ತರ ಹೋಲ್ ನಂಬರ್ಸಿಗೆ ಈ ಕಡೆ ಬಂತು. ಅದಾದ್ಮೇಲೆ ಇಲ್ಲಿ ಡೆಸಿಮಲ್ ಪಾಯಿಂಟ್, ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಬರ್ತದೆ. ಏನು, ಡೆಸಿಮಲ್ ಪಾಯಿಂಟ್, ಇಲ್ಲಿ ಡೆಸಿಮಲ್ ಪಾಯಿಂಟ್ ಬರ್ತದೆ. ಅದನ್ನ ಈ ತರ ಬರಿತೀವಿ. ಇಲ್ಲಿ 1, 2, 3 ಅಂತ ತಗೊಳ್ಳಿ. ಇದು ಹೋಲ್ ನಂಬರ್ ಆಯ್ತು. ಇಲ್ಲಿ ಮಿಡಲ್ ಡೆಸಿಮಲ್ ಪಾಯಿಂಟ್ ಬಂತು. ಇನ್ ನೆಕ್ಸ್ಟ್ ಬರೋದನ್ನ ನಾವು ಯಾವ ತರ ಬರಿತೀವಿ ಅಂದ್ರೆ 1/10, 1/10 ಪಾರ್ಟ್, 1/10 ಪ್ಲೇಸ್ ಅಂತ ಬರಿತೀವಿ. 1/10 ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದೇ ನಂಬರ್ ಬಂದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಫಸ್ಟ್ ಪ್ಲೇಸಿಗೆ ನಾವು 1/10 ಪ್ಲೇಸ್ ಅಂತೀವಿ. ಸೆಕೆಂಡ್ ಇರೋದಕ್ಕೂ 1/100, ಅದರ ನೆಕ್ಸ್ಟ್ ಇರೋದು 1/1000. ಹೀಗೆ ಕಂಟಿನ್ಯೂ ಪ್ಲೇಸಸ್ ಬರುತ್ತೆ ಇಲ್ಲಿ 1/10, 1/100, 1/1000. ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಫಸ್ಟ್ ಪ್ಲೇಸ್ ಇಲ್ಲಿ ಅನ್ಕೊಳ್ಳಿ. ಇದನ್ನ ಫಸ್ಟ್ ರೀಡ್ ಮಾಡೋದು ಹೇಗೆ, ಇಲ್ಲಿ 300, 100 ಪ್ಲೇಸ್ ಅಲ್ಲಿ 3 ಇದೆ. ಯಾವ ಪ್ಲೇಸ್ ಅಲ್ಲಿ, 100 ಪ್ಲೇಸ್ ಅಲ್ಲಿ. ಸೊ 321 ಆಯ್ತು. ಇದನ್ನ ನೀವು ಇಂಡಿಯನ್ ಸಿಸ್ಟಮ್ದು ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನ ಯೂಸ್ ಮಾಡಿಕೊಂಡು 321 ಅಂತ ರೀಡ್ ಮಾಡಿದ್ವಿ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಬರ್ತದೆ. ಸೊ ಡೆಸಿಮಲ್ ಪಾಯಿಂಟ್ ಹಾಕಿ, ಡೆಸಿಮಲ್ ಪಾಯಿಂಟ್ ನೀವು ಇಲ್ಲಿ ಕೆಳಗಡೆ ಹಾಕಬೇಕು. ಹೀಗೆ ಮಿಡಲ್ ಹಾಕೋ ಹಾಗಿಲ್ಲ. ಮಿಡಲ್ ಹಾಕಿದ್ರೆ ಮಲ್ಟಿಪ್ಲೈ ಆಗ್ತದೆ. ಅದು ನಾನು ಹೇಳಿದ್ದೆ, ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಮಿಡಲ್ ಹಾಕಿದ್ರೆ ಮಲ್ಟಿಪ್ಲೈ ಅಂತ ತೋರಿಸ್ತದೆ ಅಂತ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಪ್ಲೇಸ್ಗೆ 1/10 ಅಂತಾರೆ, ಸೆಕೆಂಡ್ ಪ್ಲೇಸ್ಗೆ 1/100, ಥರ್ಡ್ ಪ್ಲೇಸ್ಗೆ 1/1000. ಈ ತರ ಆಗ್ತದೆ. ಇದು ನೆಕ್ಸ್ಟ್ ಇರೋದು 132 ಅಂತ ರೀಡ್ ಮಾಡ್ತಾರೆ. 321.132 ಅಂತ ರೀಡ್ ಮಾಡ್ತಾರೆ. ಸೊ ಇದು ಗೊತ್ತಾಯ್ತಾ ಪ್ಲೇಸ್ ವ್ಯಾಲ್ಯೂ ಚಾರ್ಟ್? ನಿಮ್ಗೆ ನೋಟ್ ಮಾಡ್ಕೊಳ್ಳಿ. ಇಲ್ಲೇನ್ ಮಾಡ್ಬೇಕಂದ್ರೆ ನೀವು ಇದು ಹೋಲ್ ನಂಬರ್ ಚಾರ್ಟ್ ಅಂತ ಹಾಕಿ ಇಲ್ಲಿ ಫಸ್ಟ್ ಇಂಡಿಯನ್ ಸಿಸ್ಟಮ್ ಚಾರ್ಟ್ ನ ನೀವು ಇಲ್ಲಿ ಹಾಕ್ಬೇಕು. ಕ್ರೋರ್ 10 ಕ್ರೋರ್ ತನ ಇದೆ.
ಸೊ ಇದು ಇಲ್ಲಿ ಹಾಕಬೇಕು. ಹಾಕಿದಾದ್ಮೇಲೆ ಡೆಸಿಮಲ್ ಪಾಯಿಂಟ್ ಅಂತ ಹಾಕಿ ಇಲ್ಲಿ ಒಂದು ಪಾಯಿಂಟ್ ಹಾಕಬೇಕು. ಪಾಯಿಂಟ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಡೆಸಿಮಲ್ಸ್ ಅಂತ ಬರ್ತದೆ, ಡೆಸಿಮಲ್ ನಂಬರ್ಸ್ ಆಗ್ತದೆ. ಅವು ಫಸ್ಟ್ ಪ್ಲೇಸ್ಗೆ 1/10 ಅಂತ ಬರಬೇಕು, ಸೆಕೆಂಡ್ 1/100, 1/1000. ಈ ತರ ನೀವು ಟೇಬಲ್ ನೀಟಾಗಿ ಬುಕ್ಕಲ್ಲಿ ಡ್ರಾ ಮಾಡಿದಾದ್ಮೇಲೆ ಈ ಕ್ವಶನ್ ಈ ಚಾರ್ಟ್ ನ ಯೂಸ್ ಮಾಡಿಕೊಂಡು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆಯೋಣ. ಓಕೆ, ಬನ್ನಿ. ಈ ಚಾರ್ಟ್ ಯೂಸ್ ಮಾಡಿಕೊಂಡು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಹೇಗೆ ಬರೀತಾರೆ ಅಂದ್ರೆ, ನೀಟಾಗಿ ಡ್ರಾ ಮಾಡ್ಕೋಬೇಕು ನೀವು ಟೇಬಲ್. ವಿಡಿಯೋ ಪಾಸ್ ಮಾಡಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ಮಾಡ್ಕೋಬೇಕು. ಇದನ್ನ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಹೇಗೆ ಬರೀತಾರೆ ಅಂದ್ರೆ, ಇಲ್ಲಿ ನೋಡಿ 2.3 ಅಂತ ಇದೆ. ಇದನ್ನ ನಾವು ಫಸ್ಟ್ ಪ್ಲೇಸ್ಗೆ ಏನಾಗ್ತದೆ, ಇಲ್ಲಿ ಏನ್ ಹೇಳಿದ್ವಿ, ಫಸ್ಟ್ ಪ್ಲೇಸ್ ಅಂದ್ರೆ 1/10 ಅಂತ ಹೇಳಿದ್ವಿ. ಅಂದ್ರೆ ನೀವೇನ್ ಮಾಡ್ಬೇಕಿಲ್ಲಿ 1/10 ಏನು 1/10 ಅಂತ ಮಾಡಿದ್ರಿ. ನಮ್ಮ ಮ್ಯಾಥಮೆಟಿಕ್ಸ್ ಏನ್ ಹೇಳ್ತಿದೆ ಅಂದ್ರೆ, ಇಲ್ಲಿ ಡಿವೈಡ್ ಅಲ್ಲಿ 1/10 ಅಂತ ಆಯ್ತು. ಮ್ಯಾಥಮೆಟಿಕ್ಸ್ ಏನ್ ಹೇಳ್ತದೆ ಅಂದ್ರೆ, ಇಲ್ಲಿ ಡಿವೈಡ್ ಮಾಡಿರಿ ಅಂದ್ರೆ ಮಲ್ಟಿಪ್ಲೈನು ಮಾಡಬೇಕು. ಏನನ್ನ ಡಿವೈಡ್ ಮಾಡಿರಿ ಅದನ್ನೇ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಪ್ಲೇಸ್ಗೆ 10th ಪ್ಲೇಸ್ ಅಂತೀವಿ. ಇದರಲ್ಲಿ ಫಸ್ಟ್ ಪ್ಲೇಸ್ ಇಲ್ಲಿ ನಾವು ಡೆಸಿಮಲ್ ಪಾಯಿಂಟ್ ಅಲ್ಲಿ 10 ಆಗ್ತದೆ. 10 ಇಂದ 10, 100, 1000, 10,000, lakh, 10 lakh ಹೀಗೆ ಬರ್ತದೆ. ಇಲ್ಲಿ ನೀವು 10 ಪ್ಲೇಸ್ ಅಲ್ಲಿ ಇದೆ ಅಂದ್ರೆ 10 ಅಂತ ಡಿವೈಡ್ ಮಾಡಿದ್ರಿ. ಇಲ್ಲಿ 10 ಅನ್ನು ಡಿವೈಡ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಹೇಳ್ತದೆ ನೀವು ಏನನ್ನ ಡಿವೈಡ್ ಮಾಡಿರಿ ಅದು ನಮ್ಗೆ ಹೊಳ್ಳೆ ಕೊಡ್ಬೇಕಂತ. ಹೊಳ್ಳೆ ಕೊಡ್ಬೇಕಾದ್ರೆ ನೀವು ಇಲ್ಲಿ ಏನ್ ಮಾಡ್ತೀರಿ, ಮಲ್ಟಿಪ್ಲೈ ಮಾಡ್ತೀರಿ. ಸೊ ಮಲ್ಟಿಪ್ಲೈ ಮಾಡೋಣ, ಏನಾಗ್ತದೆ ಇದು 2.3 into 100 divided by 100 ಆಗ್ತದೆ. ಈ ತರ ಬರ್ತದೆ. ನೀವು ಇಲ್ಲಿ ಕ್ಯಾನ್ಸಲ್, ಇಲ್ಲಿ 10 10 ಅಂತ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ನಾವು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೀತಿದೀವಿ. ಇದನ್ನ ನೀವು ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ನಿಮ್ಗೆ ಡೆಸಿಮಲ್ ಫಾರ್ಮ್ ಅಲ್ಲಿ ಬರ್ತದೆ. ಏನ್ ಮಾಡ್ಬೇಕಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಹೇಗೆ ಮಲ್ಟಿಪ್ಲೈ ಮಾಡೋದು ನಿಮ್ಗೆ ಗೊತ್ತಿದೆ ಹೇಗೆ ಅಂತ. 2.3 into 10, 10 3s are 30. ಇಲ್ಲಿ 0, ಇಲ್ಲಿ 3 ಬರ್ದೆ ನಾನು. ಮತ್ತೆ 10 2s are 20. 20 plus 3 ಏನಾಯ್ತು, 23 ಆಯ್ತು. ಇಲ್ಲಿ ಪಾಯಿಂಟ್ ಎಷ್ಟಿದೆ, 1 ಪಾಯಿಂಟ್ ಇದೆ. ನೀವೇನ್ ಮಾಡ್ಬೇಕು, ಇಲ್ಲಿ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಬರಬೇಕು. ರೈಟ್ ಇಂದ ಲೆಫ್ಟ್ಗೆ ಬರುವಾಗ 1 ನಂಬರ್ ಹಿಂದೆ ಪಾಯಿಂಟ್ ಇದೆ. ನೀವು ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ 1 ನಂಬರ್ ಹಿಂದೆ ಪಾಯಿಂಟ್ ಕೊಡ್ಬೇಕು. ಸೊ ಅದು ಏನಾಗ್ತದೆ 23.0 divided by 10. 23.0 ನ ಇಲ್ಲಿ ಡೆಸಿಮಲ್ ಪಾಯಿಂಟ್ ಅಲ್ಲಿ 0 ಇದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಹೋಲ್ ನಂಬರ್ ಆಗಿ ಕನ್ಸಿಡರ್ ಮಾಡ್ತೀವಿ. 23 divided by 10 ಅಂತ ಕನ್ಸಿಡರ್ ಮಾಡ್ತೀವಿ. ಈ ಫಾರ್ಮ್ ಅಲ್ಲಿ ಬಂತು. ಇದು ಫ್ರಾಕ್ಷನ್ ಫಾರ್ಮ್ ಅಲ್ಲಿ, ಡೆಸಿಮಲ್ ಇಂದ ಫ್ರಾಕ್ಷನ್ಗೆ. ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಡೆಸಿಮಲ್ ಕೊಟ್ಟಿದ್ದಕ್ಕೆ ನೀವು ಯಾವ ಪ್ಲೇಸ್ ಇದೆ ಅಂತ ನೋಡ್ಬೇಕು. ಯಾವ ಪ್ಲೇಸ್ ಅಲ್ಲಿ ಇದು ಡೆಸಿಮಲ್ ಪಾಯಿಂಟ್ ಫಸ್ಟ್ ನಂಬರ್ ಇದೆ, 10th ಪ್ಲೇಸ್ ಅಲ್ಲಿ ಇದೆ. ಅದನ್ನ ನಾವು 1/10 ಅಂತ ಅದ್ರ ಪ್ಲೇಸ್ ಬರೀತೀವಿ. ಇಲ್ಲಿ ಮ್ಯಾಥಮೆಟಿಕ್ಸ್ ಏನ್ ಹೇಳ್ತದೆ ಅಂದ್ರೆ, ನೀವು ಏನ್ ಡಿವೈಡ್ ಮಾಡಿರಿ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಕೊಟ್ಟಿರಿ ಅಂದ್ರೆ ತಗೋಬೇಕಂತ ಹೇಳ್ತೇವೆ. ತಗೊಂಡಿರಿ ಅಂದ್ರೆ ಕೊಡ್ಬೇಕು, ಕೊಟ್ಟಿರಿ ಅಂದ್ರೆ ತಗೋಬೇಕು. ಇದು ಮ್ಯಾಥಮೆಟಿಕ್ಸ್ ರೂಲ್. ಇದು ನೀವು ಇಲ್ಲಿ 10 ಡಿವೈಡ್ ಮಾಡಿರಿ, 10 ಡಿವೈಡ್ ಮಾಡಿದಾದ್ಮೇಲೆ ಇಲ್ಲಿ 10 ಮಲ್ಟಿಪ್ಲೈ ಮಾಡಬೇಕು. 10 ನೀವು ರಿಮೂವ್ ಮಾಡಿರಿ ಅಂದ್ರೆ 10 ಕೊಡ್ಬೇಕು. ಮಾಡೋಣ. ಇಲ್ಲಿ ಏನಾಯ್ತು, ಈ ನಂಬರ್ ಇಲ್ಲಿ ಬರ್ದೆ 1 into 10, 10 divided by ಏನಿದೆ ಇಲ್ಲಿ ಕೆಳಗಡೆ ಬರ್ದೆ. ಇದು ಹೋಲ್ ಡಿವೈಡ್ ಆಗಿ ತಗೊಂಡ್ರು ಅದೇ ಬರ್ತದೆ ಆನ್ಸರ್. ಇಲ್ಲಿ ಇದು ನಾನು ಹೋಲ್ ಡಿವೈಡ್ ಆಗಿ 10 ತಗೊಂಡೆ. ಆಮೇಲೆ ಏನ್ ಮಾಡಿದೆ,
ಇದನ್ನ ಮಲ್ಟಿಪ್ಲೈ ಮಾಡೋಣ, ಈ ತರ ಬಂತು. ಇದು ಮಲ್ಟಿಪ್ಲೈ ಹೀಗೆ ಮಾಡ್ತಾರೆ. ಹೇಗೆ ಅಂದ್ರೆ ಇಲ್ಲಿ ಫಸ್ಟ್ ನಂಬರ್ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಇದೆ ಅಂದ್ರೆ ಇಲ್ಲಿ ರೈಟ್ ಇಂದ ಬಂದು ಇಲ್ಲಿ ಎಷ್ಟು ನಂಬರ್ ಆದ್ಮೇಲೆ ಬರ್ತದೆ ಅಷ್ಟು ಪಾಯಿಂಟ್ ಮಾಡಬೇಕು. ಸೊ ಒಂದ್ ವೇಳೆ ಇಲ್ಲಿ ಕೆಳಗಡೆ ನಂಬರ್ ಅಲ್ಲಿನೂ ನಿಮ್ಗೆ ಪಾಯಿಂಟ್ ಕೊಟ್ಟಿದ್ರೆ ಇಲ್ಲಿ ಕೇಳಿ, ಲಕ್ಷ ಕೊಟ್ಟು ಕೇಳಿ, ಏನು ಕೆಳಗಡೆನು ಇಲ್ಲಿ ಪಾಯಿಂಟ್ಸ್ ಗಳಲ್ಲಿ ಇದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಮತ್ತೆ ಇಲ್ಲಿ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಅಂತ ಚೆಕ್ ಮಾಡಿ ಎರಡು ತರದ್ದು ಕಂಬೈನ್ ಆಗಿ ಅಷ್ಟು ಡಿಜಿಟ್ ಬಿಟ್ಟು ನೀವು ಪಾಯಿಂಟ್ ನ ಕೊಡ್ಬೇಕು. ಹೇಗೆ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲಿ 1 ನಂಬರ್ ಆದ್ಮೇಲೆ ಹಿಂದ್ಗಡೆ ಪಾಯಿಂಟ್ ಇದೆ, ಇಲ್ಲಿ 1 ನಂಬರ್ ಆದ್ಮೇಲೆ ಹಿಂದ್ಗಡೆ ಪಾಯಿಂಟ್ ಇದೆ. ನೀವು ಹಾಗಾದ್ರೆ ಇಲ್ಲಿ ಎಷ್ಟು ಡಾಟ್ ಅದು 2 ನಂಬರ್, ಇವು ಎರಡು ಎಷ್ಟಾದು 2 ಅದು. ಹಾಗಾದ್ರೆ ನೀವು ಪಾಯಿಂಟ್ ಎಲ್ಲಿ ಕೊಡ್ಬೇಕು, 2 ಡಾಟ್ ಆದ್ಮೇಲೆ ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್ ಕೊಡ್ಬೇಕು. ಈ ತರ ಕೊಡ್ಬೇಕು ನೀವು. ಇಲ್ಲಿ ಎಷ್ಟು ಡೆಸಿಮಲ್ ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಅದು ಮತ್ತೆ ಇದು ಎರಡು ಕಂಬೈನ್ ಮಾಡಿ, ಎರಡು ಆಡ್ ಮಾಡಿ ಇಲ್ಲಿ ಪಾಯಿಂಟ್ ಕೊಡ್ಬೇಕು. ಕೊಡ್ತೀರಾ ತಾನೆ? ಓಕೆ. ಸೊ ಇದು ಸಾಲ್ವ್ ಮಾಡೋಣ. ಇಲ್ಲಿ ಇಷ್ಟು ಬಂತು, ಇದಾದ್ಮೇಲೆ ಇಲ್ಲಿ ಡಿವೈಡ್ ಬೈ 10 ಅಂತ ಇಟ್ಟು ಡೆಸಿಮಲ್ ಪಾಯಿಂಟ್ ಅಲ್ಲಿ ಫಸ್ಟ್ ಪ್ಲೇಸ್ಗೆ 0 ಬಂದ್ರೆ ಇದು ಪೂರ್ತಿ ನಂಬರ್ ನಾವು ಹೋಲ್ ನಂಬರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹೋಲ್ ನಂಬರ್ ಇಲ್ಲಿ ಏನಾಗ್ತದೆ ಅಂದ್ರೆ ಈ 0 ರಿಮೂವ್ ಮಾಡಿ 23 ಅಂತ ಅಷ್ಟೇ ತಗೋತೀವಿ. ಅದು ಡಿವೈಡೆಡ್ ಬೈ 10. ಇದರದ್ದು ಫ್ರಾಕ್ಷನ್ ಫಾರ್ಮ್ ನೋಟ್ ಮಾಡ್ಕೊಳ್ಳಿದು. ಮಾಡ್ಕೊಂಡ ಈ ತರ ನಾನು ಕೆಲವೊಂದಿಷ್ಟು ಡೆಸಿಮಲ್ ಪಾಯಿಂಟ್ಸ್ ಕೊಡ್ತೀನಿ, ನೀವು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿ ಹೇಳ್ಬೇಕು. ಹೇಳ್ತೀರಾ? ಇದು ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಾ? ಏನ್ ರಿಪೀಟ್ ಆಗಿ ಹೇಳ್ಬೇಕು? ಅರ್ಥ ಆಯ್ತಾ? ಓಕೆ. ಅರ್ಥ ಆಯ್ತಂದ್ರೆ ಅಡ್ಡಿ ಇಲ್ಲ, ಇಲ್ಲಾದ್ರೆ ರಿಪೀಟ್ ಆಗಿ ಹೇಳಂದ್ರೆ ಹೇಳ್ತೀನಿ. ರಿಪೀಟ್ ಆಗಿ ಹೇಳಂದ್ರೆ ಹೇಳ್ತೀನಿ. ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನಿಮಗೆ ಹೋಮ್ವರ್ಕ್ ನ ಕೊಡ್ತೀನಿ. ಹೋಮ್ವರ್ಕ್ ತಗೊಳ್ಳಿ. ನಾನು ಒಂದು ಕ್ವಶನ್ ಇನ್ನೊಂದ್ಸಲ ಸಾಲ್ವ್ ಮಾಡಿ ಹೇಳ್ತೀನಿ, ನೀವು ನೆಕ್ಸ್ಟ್ ನೀವೇ ಸಾಲ್ವ್ ಮಾಡಬೇಕು. 0.5 ಕ್ವಶನ್ 2.5 question 3 2.34 question 4 ಈ ತರ ನೋಟ್ ಮಾಡ್ಕೊಳ್ಳಿ. ಕ್ವಶನ್ಸ್ ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಸೊ ಇದರಲ್ಲಿ ಯಾವ್ದಾದ್ರೂ ಒಂದು ತಗೊಂಡು ನಾನು ಹೇಗೆ ಸಾಲ್ವ್ ಮಾಡೋದಂತ ಹೇಳ್ತೀನಿ. ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಅದನ್ನ ಹೇಗೆ ಬರೀತಾರೆ ಅಂತ. ನಮ್ಗೆ ಬರೀ ಜಸ್ಟ್ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬೇಕು, ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಏನ್ ಬೇಡ, ಜಸ್ಟ್ ಫ್ರಾಕ್ಷನ್ ಅಲ್ಲಿ ಬಂದ್ರೆ ಸಾಕು. ಫ್ರಾಕ್ಷನ್ ಇಂದ ಮಿಕ್ಸ್ಡ್ ಫ್ರಾಕ್ಷನ್ ಹೇಗೆ ಬರೀತಾರೆ ಅದಾದ್ಮೇಲೆ ನೋಡೋಣ. ಅಂದ್ರೆ ಪ್ರಾಪರ್ ಅಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಫ್ರಾಕ್ಷನ್ ಅಲ್ಲಿ ಕೊಟ್ಟಿರೋದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರಿಬೇಕು, ಅದು ಆಮೇಲೆ ನೋಡೋಣ. ಫಸ್ಟ್ ಇದು ಡೆಸಿಮಲ್ ಇಂದ ಫ್ರಾಕ್ಷನ್ಗೆ ನೋಡೋಣ, ಅದಾದ್ಮೇಲೆ ಫ್ರಾಕ್ಷನ್ ಇಂದ ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ ಹೇಗೆ ಬರೀತಾರೆ ಅಂತ ನೋಡೋಣ. ಇದರಲ್ಲಿ 2.5 ಅಂತ ನಾನು ತಗೊಂಡೆ. ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಪ್ಲೇಸ್ ಇದೆ ಅಲ್ಲಿ 10 ಕೊಟ್ಟಿ ಅಂದ್ರೆ 10 ಡಿವೈಡ್ ಮಾಡ್ಬೇಕಂತ ಹೇಳಿದೆ. ಫಸ್ಟ್ ಪ್ಲೇಸ್ ಇಲ್ಲಿ 10 ಯಾಕೆ ತಗೊಂಡಿವಂದ್ರೆ ಇಲ್ಲಿ 10 ಯಾಕೆ ತಗೊಂಡಿವಿ ಅಂದ್ರೆ ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರೋ ನಂಬರ್ದು ಪ್ಲೇಸ್ 1/10 ಅಂತ ಇದೆ. ಸೊ ಅದು 1/10 ಅಂತ ಮಾಡಿ. ಇಲ್ಲಿ ಡಿವೈಡ್ ಮಾಡಿದೆ ಅಂದ್ರೆ ಮ್ಯಾಥಮೆಟಿಕ್ಸ್ ರೂಲ್ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳ್ತದೆ. ಮಲ್ಟಿಪ್ಲೈ ಮಾಡಿದೆ, ಇದು ಮಲ್ಟಿಪ್ಲೈ ಮಾಡೋಣ ನಮ್ಗೆ 25.0 ಅಂತ ಬರ್ತದೆ. ಡಿವೈಡೆಡ್ ಬೈ 10 ಹೇಗೆ ಅಂದ್ರೆ ಡಿವೈಡ್ ಮಾಡಿ ನೋಡಿ. 10 ಇಂದ ಇದನ್ನ 2 ಮಲ್ಟಿಪ್ಲೈ ಮಾಡಿ ನೋಡಿ, ಇಷ್ಟೇ ಆನ್ಸರ್ ಬರ್ತದೆ. ಮಲ್ಟಿಪ್ಲೈ ಮಾಡೋಣ, ಇಷ್ಟ ಆನ್ಸರ್ ಬಂತು. ಇಷ್ಟಾದ್ಮೇಲೆ
ಇದು ಇಲ್ಲಿ ಫಸ್ಟ್ ಇಲ್ಲಿ 0 ಬಂದರೆ ಅದು ಹೋಲ್ ನಂಬರ್ ಆಗಿ ಕನ್ಸಿಡರ್ ಮಾಡ್ತೀವಿ. 25 ಡಿವೈಡೆಡ್ ಬೈ 10 ಅಂತ. ಸೊ ಇದೇ ಥರ ಇದು 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 ನೀವು ಸಾಲ್ವ್ ಮಾಡ್ತೀರಾ. ಓಕೆ, ನೋಟ್ ಮಾಡ್ಕೊಳ್ಳಿ ಇದು. ನಿಮಗೆ ಈಗ ಫ್ರಾಕ್ಷನ್ ಅಂದ್ರೆ ಏನಂತ ಗೊತ್ತಾಯ್ತು, ಟೈಪ್ಸ್ ಆಫ್ ಫ್ರಾಕ್ಷನ್ ಗೊತ್ತಾಯ್ತು, ಮತ್ತೆ ಫ್ರಾಕ್ಷನ್ ಅನ್ನ ಕನ್ವರ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು, ಡೆಸಿಮಲ್ ಪಾಯಿಂಟ್ ಗೊತ್ತಾಯ್ತು, ಮತ್ತೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಸಬ್ಟ್ರಾಕ್ಷನ್, ಎಡಿಷನ್ ಇವೆಲ್ಲ ಫ್ರಾಕ್ಷನ್ ಅಲ್ಲಿ ಕೊಟ್ರೆ ಹೇಗೆ ಮಾಡೋದಂತ ಗೊತ್ತಾಯ್ತು. ನೆಕ್ಸ್ಟ್ ಏನು ಡೆಸಿಮಲ್ ಅಲ್ಲಿ ಕನ್ವರ್ಷನ್ ಮೆಥಡ್ಸ್ ನ ನೋಡಿದ್ವಿ, ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನೋಡಿದ್ವಿ, ಡೆಸಿಮಲ್ ಅಂದ್ರೆ ಏನು, ಎದಕ್ಕೆ ಬಂತು ಅದು ಡೆಸಿಮಲ್ ಅದೆಲ್ಲ ನೋಡಿದ್ವಿ. ನೆಕ್ಸ್ಟ್ ಕನ್ವರ್ಟ್ ಇಂಟು ಡೆಸಿಮಲ್ ಟು ಫ್ರಾಕ್ಷನ್ ಇಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಡೆಸಿಮಲ್ ಇಂದ ಫ್ರಾಕ್ಷನ್ಗೆ ಹೇಗೆ ಕನ್ವರ್ಟ್ ಮಾಡೋದಂತ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಫ್ರಾಕ್ಷನ್ ಇಂದ ಮಿಕ್ಸ್ಡ್ ಫ್ರಾಕ್ಷನ್ ಹೇಗೆ ಮಾಡ್ತಾರೆ ಕನ್ವರ್ಟ್, ಮತ್ತು ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ಗೆ ಹೇಗೆ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟೇ ಸಾಕು. ನಿಮಗೆ ನಾನು ಹೇಳಿರುವ ಕ್ಲಾಸ್ ಇಷ್ಟ ಆದರೆ ನೀವೇನು ಮಾಡಬೇಕಂದ್ರೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಫ್ರೆಂಡ್ಸ್ಗಳಲ್ಲಿ ಕ್ಲಾಸ್ನ ಶೇರ್ ಮಾಡಬೇಕು. ಪ್ಲೇಲಿಸ್ಟ್ ನನ್ನ P3 ಅಕಾಡೆಮಿ ಅಂತ ಇದೆ, ಅದರಲ್ಲಿ ಹೋಗಿ ಪ್ಲೇಲಿಸ್ಟ್ನ ನೋಡಿ ಪ್ಲೇಲಿಸ್ಟ್ನು ಶೇರ್ ಮಾಡ್ಬೋದು. ಇಲ್ಲ ನಿಮಗೆ ಇಂಡಿವಿಜುವಲ್ ಕ್ಲಾಸಸ್ ಯಾವುದಿದೆ ಅದಷ್ಟೇ ಕಳಿಸೋದಿದ್ರೆ ಅದನ್ನು ಕಳಿಸಿ. ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಚಿಲ್ಡ್ರನ್.